ಬೆಟ್ಟಮಣೆ ಹಾಕಿದ್ರೆ ಏನಾಗುತ್ತೆ ರಂಗನಾಥಸ್ವಾಮಿಗೆ? ರಂಗನಾಥಸ್ವಾಮಿಗೆ ಅಂದ್ರೆ ಸ್ವಲ್ಪ ಶಾಂತಿ, ಅಡ್ವಾನ್ಸ್ ಅವನು ನಂಚ ಕೊಡ್ತಾಯಿದ್ದೀನಿ ಹಿಂಗೆ ಅಂತ ರಂಗಸ್ವಾಮಿ. ಯಾಕಂದರೆ ಅವರು ರಂಗಪ್ಪನವರು ಸ್ವಲ್ಪ ಲೇಡೀಸ್ಗಳ ಚಪ್ಪಲ ಅವನಿಗೆ. ಹೌದಾ? ಅಂದರೆ ಇದ್ರು ಯಾರು ಭಕ್ತಾದಿಗಳವರು ಅವ್ರ ಮನೆಗೆ ಹೋಗ್ಬೇಕು. ಹಂಗೆಲ್ಲ ಇಲ್ಲ ಅರ್ಸ್ಕತ್ತು ಅಂದ್ರೆ ಅವ್ರು ಇಲ್ಲಿ ಕುರ್ತಕತ್ತು ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕು. ಹೌದಾ? ಅಂದರೆ ಅವ್ರ ಮನೆಗೆ ಹೋಗಿ ಇವ್ರು ಬಿಡಲ್ಲ. ಹೌದಾ? ಇವ್ರು ಬೆಟ್ಟಮಣೆಯವ್ರು ಬಿಡಲ್ಲ. ನಾನು ಯಾಕೋ ಜನ ಕಮ್ಮಿ ಅಂದ್ಕೊಂಡೆ, ಬೇಗ ಬಂದಿರೋದ್ರಿಂದ ಜನ ಕಡಿಮೆ ಇದ್ದಾರೆ. ಇನ್ನೂ ಜನ ಎಷ್ಟೊತ್ತಿಗೆ ಬರಲ್ವಾ? ಲೇಟಾ ಜನ ಬರೋದು? ಹಾಂ, ಫ್ರೀ ಬಸ್ ಅಲ್ಲ, ಅದಕ್ಕೆ ಜನ ಬರ್ತಾರೆ ಈಗ. ಹಾಂ, ಹೌದಾ? ನೀವೇನು ಮಾಡೋದಿದ? ಹೌದಾ? ಬರುವಾಗ ಹಾಕದ ಇಲ್ಲ ಹೋಗುವಾಗಲೇ? ಹಾಂ, ಆಯ್ತು. ಗೋವಿಂದ ಗೋವಿಂದ ನಾರಾಯಣ ನಿನ್ನ ಕಡೆ ಕೊಟ್ಟು ಕಾಪಾಡಪ್ಪ, ಬಂದು ಕಷ್ಟ ಬಯಲು ಮಾಡಪ್ಪ ನಾರಾಯಣ ಗೋವಿಂದ ಗೋವಿಂದ ಗೋವಿಂದ. ಎಲ್ಲರನ್ನೂ ಕಾಪಾಡಪ್ಪ ಗೋವಿಂದ. ಓಕೆ, ಊಟ ಇಲ್ಲ, ಬೇಕರಿಗಳಿದ್ದಾವೆ. ಹಾಂ, ಕಾಫಿ ಡೇ ಐತಲ್ಲ ಪ್ಲೇಸ್ ಇಲ್ಲಿ. ಹಾಂ, ಅದೇ ಅಲ್ಲಿ ಹೇಳಿದೆ ಒಂದು ಬೋರ್ಡ್ ಇದೆ ಅಂತ. ನಾವು ಆ್ಯಕ್ಚುಲಿ ಹಳೆ ಬಾಗಿಲಿಂದ ಎಂಟ್ರಿ ಆಗಿದ್ದೀವಿ. ಅದೇ ಮೇಯ್ನು, ಅದೇನು ಗೋಪುರ ಇದೆ ಅದು. ಅಲ್ಲಿಗೆ ಹೋಗ್ಬಿಟ್ಟು ಈ ಕಡೆಯಿಂದ ಬಂದ್ವಲ್ಲ ಹೇಳಿ ನಾವು. ಇರಲಿ ಬಿಡಿ, ಮೇನ್ ಬಾಗಿಲಿಂದ ಹೊರಗಡೆ ಹೋಗೋಣ. ವಾಹ್, ಇಲ್ಲಿ ನೋಡಿದೆ, ಇದು ಒಂದೇ ದೇವಸ್ಥಾನದಲ್ಲಿ ನಾನು ನೋಡಿದ್ದು ಮಗುವಿಗೆ ಹಾಲುಣಿಸೋ ಕೇಂದ್ರ. ತಾಯಂದಿರು ಸದುಪಯೋಗ ಪಡಿಸ್ಕೊಳ್ಳಬೇಕು. ಇದೆಲ್ಲ ಬಂದಂಥ ಭಕ್ತರು ಇಟ್ಟಿರೋದ ಕುಂಕುಮ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಕಲರ್ ಇದು ಕಾಂಬಿನೇಷನ್ನು. ಹ್ಞೂ, ಓ ಸಖತ್ ದೊಡ್ಡದು ಅಭಿಲಾಷ್ ಇದು ರಂಗನ ಬೆಟ್ಟ. ಏನು ಬೆಟ್ಟಮಣೆ ಹಾಕೋದು ಅಂದ್ರೆ ಯಾಕೆ ಅದು ಹಂಗೆ ಹಾಕೋದು? ಆಂಜನೇಯ ಸ್ವಾಮಿಗಲ್ಲಿ ಲಕ್ಷ್ಮೀದೇವಿ ನಿಂಗ ಅವ್ರ ಬಂದ್ರು ಕಾಯ್ಕೊಂಡನಲ್ಲ, ಅದಕ್ಕೆ ಬೆಟ್ಟಕ್ಕೆ ಬಂದವ್ರಿಗೆ ನಿಂಗೆ ಮನಸ್ಸ ಮಾಡಿಸ್ಕೊಡ್ತೀನಿ ಕಪ್ಪ ಹಾಗಂತ ಲಕ್ಷ್ಮೀದೇವಿ ಹೇಳ್ದದು. ಸ್ವಾಮಿಗೋಸ್ಕರ ಅಲ್ಲ ಇದು ಬೆಟ್ಟಮಣೆ. ಹೌದಾ? ಆಂಜನೇಯನಿಗೋಸ್ಕರ ಇದು. ಮತ್ತೊಂದು ಸರಿ ಹೇಳ್ತೀರಾ ಬೆಟ್ಟಮಣೆ ಯಾಕೆ ಅಂತ? ಯಾಕಂದರೆ ಅವರು ರಂಗಪ್ಪನವರು ಸ್ವಲ್ಪ ಲೇಡೀಸ್ಗಳ ಚಪ್ಪಲ ಅವನಿಗೆ. ಹೌದಾ? ಅಂದರೆ ಇದ್ರು ಯಾರು ಭಕ್ತಾದಿಗಳವರು ಅವ್ರ ಮನೆಗೆ ಹೋಗ್ಬೇಕು. ಹಂಗೆಲ್ಲ ಇಲ್ಲ ಅರ್ಸ್ಕತ್ತು ಅಂದ್ರೆ ಅವ್ರು ಇಲ್ಲಿ ಕುರ್ತಕತ್ತು ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕು. ಹೌದಾ? ಅಂದರೆ ಯಾರ ಮನೇಲಿ ಕುರ್ತಕತ್ತಾರ ಅವರು ಅವ್ರ ಮನೆಗೆ ಹೋಗಿ ಇವ್ರು ಬಿಡಲ್ಲ. ಹೌದಾ? ಇವ್ರು ಬೆಟ್ಟಮಣೆಯವ್ರು ಬಿಡಲ್ಲ. ಹಾಂ, ಬೆಟ್ಟಮನೆ ಬಿಡಲ್ಲ. ಹಾಂ, ಲಕ್ಷ್ಮೀದೇವಿ ತುಳಸಮ್ಮ ಕಾವಲು ಕೊಟ್ಟಿರ್ತಾರೆ ಅವ್ರಿಗೆ. ಓಕೆ, ಹಂಗೆ ಹೋಗೋದ್ರಿಂದ ಬೆಟ್ಟಮಣೆ ಹಾಕಿದ್ರೆ ಏನಾಗುತ್ತೆ ರಂಗನಾಥಸ್ವಾಮಿಗೆ? ರಂಗನಾಥಸ್ವಾಮಿಗೆ ಅಂದ್ರೆ ಸ್ವಲ್ಪ ಶಾಂತಿ, ಅಂದರೆ ಅವಕ್ಕೆಲ್ಲ ಹೋಗ್ದಂಗೆ ಅಡ್ವಾನ್ಸ್ ಅವನು ನಂಚ ಕೊಡ್ತಾಯಿದ್ದೀನಿ ಹಿಂಗೆ ಅಂತ ರಂಗಸ್ವಾಮಿ. ನಾನು ಬಿಡ್ತೀನಿ, ಬೇಡ ಬಿಡ್ತೀನಿ, ನಿನ್ನ ಮಕ್ಕನಾರಿಗೆ ಬುದ್ಧಿ ಹೇಳ್ಬಿಡೇನು, ಇಂಥದ್ದು ಹೋಯ್ದು ಅಂತ ಹೇಳ್ಬೇಡ. ತುಳಸಮ್ಮ ಮನೆಗೆ ಹೋಯ್ದು, ಜೂಳು ಮನೆಗೆ ಹೋಯ್ದನ ಅಂತ, ಕುಸುಮಲೆ ಮನೆಗೆ ಹೋಯ್ದು ಅಂತ ಹೇಳ್ಬೇಡ, ಹೋಯ್ಬೇಡ ಅಂತ ರಂಗನಾಥಸ್ವಾಮಿ ಇವರಿಗೆ ಆಂಜನೇಯನಿಗೆ ಈ ಥರ ಬೆಟ್ಟಮಣೆ ಹಾಕ್ಸೋದು. ಮನೆ ನಿಂಗೆ ಮುಂದ್ಲು ಬೇಡಮಣೆ ಹಂಗ ನಂಗೆ ಅನ್ಕೊಟ್ಟೆ ಬೋ ಅಂತ ಕೇಳಿದಾಗ, ನಿಂಗೆ ನನಗಿಂತ ಫಸ್ಟೇ ನಿಂಗೆ ಬೇಡಮಣಕಪ್ಪ. ಹೌದಾ? ನಿನಗೆ ಫಲ ಸೇವೆ ಮಾಡಿ ಹಿಂಗೆ ಕಜ್ಜಾಯ. ಓ, ಇವ್ರು ರಂಗನಾಥ ಸ್ವಾಮಿ ಆಂಜನೇಯ ಸ್ವಾಮಿಗೆ ಲಂಚ ಕೊಟ್ಟಂಗಿದು ಹೇಳ್ಬೇಡ ಅಂತ ಹೇಳ್ಬಿಡಕನಪ್ಪ ಅಂತ. ಏನೆಲ್ಲ ಇದಾವೆ ಕತೆಗಳು ರಂಗನಾಥ ಸ್ವಾಮಿದು ಕೇಳೋಕ್ಕೆ ಚೆನ್ನಾಗಿ. ಅವರು ರಂಗನಾಥ ಸ್ವಾಮಿಗೆ ಹಂಗಾರೆ ಯಾವುದೇ ಜಾತಿ ಭೇದ ಅದು ಇದು ಇಲ್ಲ, ಕೋರ್ಕಂಡು ಭಕ್ತರು ಮನೆಗೆಲ್ಲ ಹೋಗದೆ. ಅದಕ್ಕೆ ಇಲ್ಲಿ ನೋಡಿ, ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರ್ಗೂ ಮುಕ್ತ ಪ್ರವೇಶ ಅಂತ ಹಾಕವ್ರೆ ಇಲ್ಲಿ. ಆಮೇಲೆ ಇದು ಏನು ನೀವು ಶಂಖ ಓದೋದು, ಈ ಜಾಗಟೆ ಬರ್ಸೋದು, ಇದ್ರದ್ದೆಲ್ಲ ಏನು ಅವ್ರದ್ದೇ ಪದ್ಧತಿ? ರಂಗಪ್ಪನ ಪದ್ಧತಿ. ಇದು ಶಂಕು ಜಾಗಟ ಮುಳುಗಿದಾಗ ಸುತ್ತಮುತ್ತ ಇರೋ ಬೋರ್ಡ್ಗಳಿಗೆಲ್ಲ ಇಂಥ ವಾರ ಇಂಥ ಇದು ಸದ್ದು ಮಾಡ್ಕೋಯ್ತವ್ರು ಏನೋ ಬರ್ತಾವ್ರ ದಾಸಪ್ಪನವ್ರು ಅಂದಾಗ ಇಲ್ಲಿ ತೇರಾಗೋದು ತೆಪ್ಪಾಗೋದು ನ್ಯೂಸ್ ತಿಳಿಸಕ್ಕೆ ಇದು. ಈ ದಾಸರಪ್ಪದ ಸಂಪ್ರದಾಯ ಹುಟ್ಟಿರೋದು ಇಲ್ಲಿಂದನೇನಾ? ಅಂದರೆ ಇದು ಇಲ್ಲಿ ಎಲ್ಲ ಹಾಸನ ಇಲ್ಲೆಲ್ಲ ಬರೋರು ಎಲ್ಲವನ್ನ ಅಲ್ಲೆಲ್ಲ ಅವ್ರು ರಂಗಪ್ಪ ಎಲ್ಲಿದ್ದಾರೆ ಅಲ್ಲೆಲ್ಲ ದಾಸರು ಜಾಗಟೆ ಹೊಡ್ಕೊಂಡು ಶಂಖ ದಶಾವತಾರಿ. ದಶಾವತಾರಿ ಇದೊಂದು ಅವತಾರನಾ? ಇದೊಂದು ಅವತಾರ. ರಂಗಪ್ಪಂದೇ ಒಂದು ಅವತಾರ, ಇದು ಒಂದು ಅವತಾರ ದಶಾವತಾರಿ ಅವರು. ಹೌದಾ? ವಿಷ್ಣು ಮಹಾವಿಷ್ಣುನೇ ಮೇನು ಅಲ್ವಾ? ಅದ್ರದ್ದೊಂದು ಈ ಥರ ವಿಷ್ಣುನೇ ದೇವರೇ ಈ ಥರ ಜಾಗಟೆ ಹೊಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ಬಿಡೋದು ಅಂದರೆ ಒಳ್ಳೇದಕ್ಕೆ ಎಲ್ಲದಾಗಲಿ, ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ದಾಸನಗದ ಮನ ನಾಶ ಅಂದ್ರೆ ನಾಶ ಅಂತಲ್ಲ, ಒಳಗಿರೋದು ನಾಶ ಅಂತ ದಾಸರು ಮಾಡ್ತಾರೆ. ಒಂದು ಏನೋ ಒಂದು ತೂಮಿ ದುಡ್ಡಿಗೆ ನಾವು ಕೆಟ್ಟದು ಒಂದು ಪಿಡ ಪಿಜತ್ ಇರುತ್ತೆ, ಅವ್ರ ಮನೆಗೆ ಹೋಗಿ ಶಂಕು ಜಾಗಟೆ ಬಡಿಸಿ ಶಂಕು ಕೂತಿದ್ರೆ ಅಲ್ಲಿರೋದು ನಾಶ ಅಂತ. ಓಹ್, ಹಂಗಾರೆ ದಾಸಪ್ರಭು ಬಂದಾಗ ನೋಡಿ ಇಷ್ಟೆಲ್ಲ ವಿಷಯಗಳು ಗೊತ್ತಿರಲ್ಲ. ದಾಸಪ್ರಭು ಬಂದು ಮನೆ ಮುಂದೆ ಶಂಕ ಓದಿದ್ರು ಅಂದ್ರೆ ಪೀಡೆ ಏನಾದ್ರು ಇದು ತೊಲಗುತ್ತೆ ಅಂತ ಶಂಕು ಜಾಗಟೆ ನುಡಿಸಿ ಮನೆಯೊಳಗೆ ಉಳಿಸಿ ಈಚೆ ಕಳಿಸೋದು. ಯಾರು ಬಂದ್ರು ರೋಡ್ ಉಳಿಸಲ್ಲ, ತಿಳಿದವರು ಮನೆಯೊಳಗೆ ಬಪ್ಪ ಅಂತ ಇವೆಲ್ಲ ವಿಚಾರಗಳು ನೋಡಿ, ಎಷ್ಟೋ ಪದ್ಧತಿಗಳು ಮರ್ತು ಬಿಡ್ತಾರೆ ಹೋಗ್ತಾ ಹೋಗ್ತಾ. ಉತ್ಸವ ಆಗುತ್ತೆ. ನೈಟ್ ಉತ್ಸವ ಆಗುತ್ತೆ. ನೈಟ್ ಉತ್ಸವ ಆಗುತ್ತೆ. ಅದಾದ ಎಲ್ಲ 11 ಗಂಟೆ 12 ಗಂಟೆ ಕಳ್ಕೊಂಡು ನೈಟು ಶೋಭನ
ಶೋಭನ ಯಾರು ಮಾಡೋದು? ಇವ್ರಿಗೆ ಬ್ರಾಹ್ಮಣರೇ ಮಾಡ್ತಾರೆ, ಬ್ರಾಹ್ಮಣರು ಅರೇಂಜ್ ಮಾಡ್ತಾರೆ. ದೊಡ್ಡ ದೊಡ್ಡ ಮಂಚ ಹಾಕಿ ಸೇಮ್ ಸೋಮನ ಹೆಂಗೆ ಮಾಡ್ತಾರೆ ಹಂಗೆ ಪ್ರತಿ ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸರಿ. ಅದು ಯಾವಾಗ ಆಗೋದು? ಅದು ಯಾವ ಹಬ್ಬದಲ್ಲಿ? ಅದು ಉಗದಿ ಆದ ಒಂದು 15 ಜನ 20 ಜನಕ್ಕೆ ಬೀಳ್ತದೆ. ಆದರೆ ಯಾರ ಜೊತೆ? ರಂಗಪ್ಪ ಸುತ್ತಾನೆ. ಹಾಂ 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 ಕುಸುಮಲ ತೋಲ್ಸಮ್ಮ ಗಂಡ ಹೆಂಡ್ತಿಗೆ ಅವ್ರಿಗೆ ಅವರಲ್ಲ ಆ ಥರ ಪ್ರತಿ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಎಷ್ಟು ಥರದ ಹಣ್ಣು ಅಷ್ಟು, ಎಷ್ಟು ಥರದ ಐಟಮು, ಸ್ವೀಟ್ ಐಟಮ್ ಅಷ್ಟು ಐಟಮ್, ಎಷ್ಟು ಬ್ರಾಹ್ಮಣಸವ್ರು ಎಲ್ಲ ಬರ್ತಾರೆ. ಎಲ್ಲ ಬರ್ತಾರೆ ಆಗ. ಎರಡು ಇದೊಂಥರ ಜೋಡಿಸ್ಬಿಡ್ತಾರೆ. ನೋಡೋಕ್ಕೆ ಒಂದು ಚಂದ ಅಂದವಾಗಿರುತ್ತೆ. ದರ್ಶನ ಇನ್ನೂ 1 ಗಂಟೆ ಲೇಟು ಸರ್, 11 ಗಂಟೆಗೆ. ಈಗ ಬಾಗಿಲಾಕ್ಬಿಟ್ರು. ಬೆಳಗ್ಗೆನೇ ಓಪನ್ ಮಾಡೋದ? ಎಷ್ಟು ಗಂಟೆ ಮಾಡ್ತಾರೆ? ಬೆಳಗ್ಗೆ 7:30 ಅಷ್ಟು ಆಗುತ್ತೆ. 7:30ರಿಂದ 10 ಗಂಟೆ ಒಳಗೆ 9:30. ಈಗ 11 ಗಂಟೆಗೆ. ಇನ್ನೊಂದು ಅರ್ಧ ಗಂಟೆ ವೇಟಿಂಗ್ ಮಾಡಿ ತೆಗಿತಾರೆ. ಈಗ ಒಂದು ಅಷ್ಟಕ್ಕೆ ಹೋಗಿದ್ದಾರೆ. ಸರಿ, ಆಯಿತು. ಒಳ್ಳೆ ಮಾಹಿತಿ ಸಿಕ್ತು ನಿಮ್ಮಿಂದ. ದಾಸಪ್ತಿರಿಂದ ರಂಗನಾಥ ಸ್ವಾಮಿ ಬಗ್ಗೆ ಸೀಕ್ರೆಟ್ ವಿಚಾರಗಳೆಲ್ಲ ಗೊತ್ತಾಯಿತು. ಅದಾದಮೇಲೆ ರಂಗನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ನಮ್ಗೆ ಇನ್ನೂ ಬಹಳಷ್ಟು ಟೈಮ್ ವೇಟ್ ಮಾಡಬೇಕಾಗಿತ್ತು. ಹಂಗಾಗಿ ಪಕ್ಕದಲ್ಲೇ ಇದ್ದಂಥ ರಂಗನಾಥ ಸ್ವಾಮಿ ಬೆಟ್ಟದ ಒಂದು ವ್ಯೂ ನೋಡೋದಕ್ಕೆ ಅಂತ ಸೈಡಲ್ಲಿ ಹೊರಟೆ. ಬಂದಂಥ ಭಕ್ತಾದಿಗಳಿಗೆಲ್ಲ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ಕೂರೋದಕ್ಕೆ. ಇಲ್ಲಿ ಅನ್ನದಾಸೋಹನೂ ಇರುತ್ತೆ. ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಸುವಂತಿಲ್ಲ. ಇಲ್ಲಿ ಮಂಗಗಳು ಅಷ್ಟೇ ನಾವು ದೇವರಿಗೆ ತಂದಂಥ ಕಾಯಿ ಮತ್ತು ಬಾಳೆಹಣ್ಣು ಎಲ್ಲದನ್ನು ಸೇವನೆ ಮಾಡಿಕೊಂಡು ಶುಭ್ರವಾಗಿ ಶುದ್ಧವಾಗಿದ್ದು, ಇಂಥ ಬ್ಯೂಟಿಫುಲ್ ದೃಶ್ಯ ಎಲ್ಲ ಕಡೆ ನೋಡೋಕ್ಕೆ ಸಿಗಲ್ಲ ಅನಿಸುತ್ತೆ. ಪ್ರಕೃತಿ ನೋಡಿ, ಎಲ್ಲಿ ಸುತ್ತ ನೋಡಿದ್ರು ಬೆಟ್ಟಗಳು. ಸಂಪೂರ್ಣವಾಗಿ ಚಾಮರಾಜನಗರದ 52% ಭಾಗ ಕಂಪ್ಲೀಟ್ ಕಾಡಿನಿಂದ ಆವೃತವಾಗಿರುವಂತಕ್ಕಂಥ ಒಂದು ಜಾಗ. ಬೆಟ್ಟದ ಮೇಲೆ ಯಾಕೆ ದೇವಸ್ಥಾನಗಳನ್ನು ಮಾಡ್ತಾರೆ ಅನ್ನತಕ್ಕಂಥ ಯೋಚನೆ ನನ್ನ ತಲೆಯಲ್ಲಿ ಯಾವಾಗಲೂ ಇರ್ತಿತ್ತು. ನಮಗೆ ಏನೇ ಸಮಸ್ಯೆ ಇದ್ದರೂ ಬೆಟ್ಟದ ಮೇಲೆ ಬಂದು ಕೂತು ನಮ್ಮ ಕಟ್ಟಿರುವ ಮನೆಗಳು, ನಮ್ಮ ವಸ್ತುಗಳು, ಕಾರುಗಳು ಇವನ್ನೆಲ್ಲ ನೋಡಿದಾಗ ಒಂದು ಧೂಳಿನ ಕಣ ಕಂಡಂಗೆ ಕಾಣ್ತಾ ಇರುತ್ತೆ. ನಾವು ಮಾಡಿರೋ ಆಸ್ತಿ ಎಷ್ಟು ದೊಡ್ಡದು ಅಂತ ಅಂದ್ಕೊಂಡಿರ್ತೀವಿ. ಎತ್ತರದಿಂದ ನೋಡಿದಾಗ ಅದು ಒಂದು ಧೂಳಿನ ಕಣ ಅನ್ನಿಸ್ದಾಗ ಅಲ್ವಾ ಇಷ್ಟೆಲ್ಲ ದೊಡ್ಡದು ಅನ್ಕೊಂತೀವಿ. ನಮ್ಮೊಳಗಿರೋ ಸಮಸ್ಯೆಗಳು ಅಷ್ಟೇ ಅಲ್ವಾ ಎಷ್ಟು ಚಿಕ್ಕದು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೆಟ್ಟದ ಮೇಲೆ ದೇವಸ್ಥಾನಗಳನ್ನು ಮಾಡ್ತಾರೆ ಅನಿಸುತ್ತೆ. ದೇವರು ನಮ್ಮನ್ನು ಮೇಲಿನಿಂದ ಎತ್ತರದಿಂದ ನಮ್ಮನ್ನು ನೋಡಿದಾಗ ನಾವು ಎಷ್ಟು ಚಿಕ್ಕವ್ರು, ಎಂಥ ದೊಡ್ಡ ಕೆಲಸ ಮಾಡ್ತಾಯಿದ್ದೀವಿ ಅನ್ನತಕ್ಕಂಥ ಒಂದು ಭಾವನೆ ದೇವರಿಗೆ ಬರುತ್ತಾ ಅನ್ನತಕ್ಕಂಥ ಫೀಲ್ ನನ್ನೊಳಗಷ್ಟೇ. ಇದೆಲ್ಲ ಆದಮೇಲೆ ಸುಂದರವಾದ ಜಾಗ ನೋಡಿಕೊಂಡು ಇನ್ನೇನು ಟೈಮ್ ಆಗೋಯ್ತು, ರಂಗನಾಥ ಸ್ವಾಮಿ ನೋಡೋಣ ಅಂತ ದೇವಸ್ಥಾನದೊಳಗೆ ಎಲ್ಲ ಭಕ್ತಾದಿಗಳ ಜೊತೆ ನಾನು ಒಬ್ಬ ಅಂತ ಕೈ ಜೋಡಿಸಿ ಒಳಗಡೆ ಹೊಂಟೆ. ಪೊಲೀಸ್ ಕ್ಯಾಪ್ನ ತೆಗೆದಿದ್ದ ತಕ್ಷಣ ಅಲ್ಲಿದ್ದಂಥ ಕೆಲವು ಭಕ್ತಾದಿಗಳು ನನ್ನ ಗುರುತಿಸಿ ನನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಕಿದ್ರಲ್ಲ, ಯಾರು ಫಾರೆಸ್ಟ್ ಕ್ಯಾಬ್ ಬೇರೆ ಹಾಕಿರಲ್ಲ, ಕಂಪ್ಲೀಟ್ ಚಾಮರಾಜನಗರ ಸುತ್ತಾಡಿ ಈಗ ನಾವು ನೋಡ್ತೇನೆ ಬಿಡಿ. ಹೌದಾ? ಖುಷಿ ಆಯ್ತು. ಹೌದಾ? ಇವ್ರು ಹಿರೇ ಕೊಡ್ತಾರ, ಇವ್ರು ಇಲ್ಲ ಫಾರೆಸ್ಟ್ ಹಾಕೋರಲ್ಲ, ಫಾರೆಸ್ಟ್ ಇದ್ರು. ಹೌದಾ? ಅಲ್ಲಿ ಕೇಗುಡಿಲಿ ಮಾರ್ತಿದ್ರ, ತಗೊಂಡ್ ಬಂದ್ವಿ ಜಾಕೆಟ್ನ. ಇದು ಹೌದಾ? ಕೇಗುಡಿಲಿ ಮಾರ್ತಾರೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೋಗಿ ಬಂದ್ವಿ, ಆ ಕಡೆಯಿಂದ ಈ ಕಡೆ ಬಂದ್ವಿ. ಏನೇ ಆಗಲಿ, ಚಾಮರಾಜನಗರದಲ್ಲಿ ನನ್ನ ಮೇಲೆ ಇಟ್ಟಿರೋ ಇಷ್ಟೊಂದು ಅಭಿಮಾನ, ನನಗೆ ಮಾತಾಡ್ಸಿದ ರೀತಿ ಮತ್ತು ಕೊಟ್ಟಂಥ ಪ್ರೀತಿ ಮನಸ್ಸಿಗೆ ತುಂಬ ಉಲ್ಲಾಸ ಉಂಟಾಗಿ ರಂಗನಾಥ ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಬರ ಅಂತ ಬಿರ್ನೆ ಹೊರಟೆ. ಅಭಿಲಾಷ್ ಹೊರಗಡೆ ಪಾಪ ಆಫೀಸು ವರ್ಕ್ ಇದ್ರಿಂದ ಅವ್ರು ಒಳಗಡೆ ಬರೋಕ್ಕಾಗಲಿಲ್ಲ. ಅರ್ಜೆಂಟು ನಮಗೆ ಇವತ್ತು ಚಾಮರಾಜನಗರದ ಕೊನೆಯ ವಿಡಿಯೋ ಆಗಿರೋದ್ರಿಂದ ಇನ್ನೊಂದು ಜಾಗ ಕವರ್ ಮಾಡೋದಿತ್ತು. ಅದು ಯಾವುದು ಅಂತ ಅಂದರೆ ಆ ಬಳೆ ಮಂಟಪ ನೋಡಿಬಿಟ್ರೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ಬೋದು. ಹೌದು. ಒಂದು ಐಡಿಯಾ ಹೇಳಿ ನಮಗೆ. ಬರುವಾಗ ಅದೊಂದು ದೇವಸ್ಥಾನದಲ್ಲಿ ಉಳಿದಿದ್ವಲ್ಲ ನಿನ್ನೆ ರಾತ್ರಿ, ಆ ಜಾಗದಲ್ಲಿ ಬೋರ್ವೆಲ್ಲಲ್ಲಿ ನೀರು ಹೊಡೆದಾಗ ಫ್ರೆಶ್ ಆಗಿ ಬಂತು. ಅಲ್ಲಿಂದ ಇಲ್ಲಿ ಬಂದು ಏನು ಒಂದು 2 ಗಂಟೆ ಆಗಿರ್ಬೋದು ಅಷ್ಟೇ. ಕಲರ್ ಒಳಗಡೆ ಇರತಕ್ಕಂಥ ಗೌರೇಶ್ವರ ಏನು ಶಿವಲಿಂಗ ಇದೆ ಅದ್ರ ಮೇಲೆ ಹೋಗಿ ಬೆಳಕು ಬೀಳುತ್ತಂತೆ ಸೂರ್ಯನ ಕಿರಣಗಳು. ಅದ್ರಲ್ಲೇನು ವಿಶೇಷತೆ, ಸೂರ್ಯ ಅದ್ಮೇಲೆ ಬೀಳಲೇಬೇಕಲ್ಲ ಅಂತಂದಾಗ ಆ ಗುಡಿ ಇರತಕ್ಕಂಥ ಆ ಲೆಂತ್ ಇದೆಯಾ ಒಳಗೆ, ನಾನು ಬೇರೆ ಒಂದು ಬುಕ್ ಕುಡಿದು ಬಿಟ್ಟು, ಆ ಗುಡಿ ಇರತಕ್ಕಂಥ ಲೆಂತ್ ಇದೆಯಲ್ಲ ಅದ್ರೊಳಗೆ ಯಾವುದೇ ರೀತಿ ಸೂರ್ಯನ ಕಿರಣ ಹೋಗೋ ಚಾನ್ಸ್ ಇಲ್ಲ. ಅದು ಸೀದಾ ಹೋಗಿ ಸೂರ್ಯನ ಕಿರಣ ಮೇಲೆ ಬೀಳುತ್ತೆ ಅಂತಂದ್ರೆ ಆಗಲೇ ಎಷ್ಟು ಡೀಪ್ ಥಿಂಕಿಂಗ್ ಮಾಡಿ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಲ್ಲಿ ಅದ್ರ ವಿಶೇಷತೆ. ನನಗೆ ದೇವಸ್ಥಾನದೊಳಗೆ ಹೋಗೋಕೆ ಅವಕಾಶ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ಯಾರು ಇರಲಿಲ್ಲ, ನನಗೆ ಸಮಯ ಇರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ಗೌರೇಶ್ವರ ದೇವಸ್ಥಾನ ಇದೇ ನೋಡಿ ಯಳಂದೂರು ಬಳೆ ಮಂಟಪ. ನನಗೆ ಗೊತ್ತು ತುಂಬ ಕುಯ್ದರೆ ನಿಮಗೆ ಬೋರ್ ಹೊಡಿಯುತ್ತೆ ಅಂತ, ಚಿಕ್ಕದಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಬಿಡ್ತೀನಿ. ಇದು ನೋಡಬೇಕು ಅಂತಲೇ ಕಾತುರದಿಂದ ಇಲ್ಲಿವರೆಗೆ ಬಂದೆ. ಏನು ಇಂಥ ಮಂಟಪಗಳು ಎಲ್ಲೂ ಇಲ್ವೇ ಇಲ್ವಾ ಅಂತ ನೀವು ಕೇಳಿದ್ರೆ, ಕರ್ನಾಟಕದ ಮೂಲೆಗಳು ಈ ಥರ ಮಂಟಪಗಳು ಹೊಯ್ಸಳರ ಕಾಲದ್ದು, ಚೋಳರ ಕಾಲದ್ದು ಮಾಡಿರೋದು ಇದ್ದಾವೆ. ಆದರೆ ಇದ್ರದ್ದು ಒಂದು ವಿಶೇಷತೆ ಏನು ಅಂತ ಅಂದರೆ, ಈ ಮಂಟಪದಲ್ಲಿ ಇರತಕ್ಕಂಥ ಒಂದು ಬಳೆಗಳನ್ನು ಕಬ್ಬಿಣದಿಂದ ಮಾಡೋದು ನೋಡಿರ್ಬೋದು, ಇನ್ನು ಯಾವ ಥರದ್ದು ಲೋಹದಿಂದ ಮಾಡಿ ಅದನ್ನು ಅಟ್ಯಾಚ್ ಮಾಡೋದು ನೋಡಿರ್ಬೋದು. ಆದರೆ ಒಂದೇ ಏಕಶಿಲೆಯಲ್ಲಿ ಕೆತ್ತಿರತಕ್ಕಂಥ ಈ ಚೈನ್ ನೋಡಿ, ಚೈನ್ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ, ಇದು ಅಲಾಡಿಸಿದ್ರೆ ಅಲಾಡುತ್ತೆ ನೋಡಿ, ಗಾಳಿಗೂ ಅಲಾಡ್ತಾ ಇದೆ. ಅದು
ಅಷ್ಟು ಅದ್ಭುತವಾದಂಥ ಶಿಲ್ಪಕಲೆ. ಅದನ್ನು ಯಾವ ಥರ ಮಾಡಿದ್ರು ಅಷ್ಟು ಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರಲ್ಲ ಕಲ್ಲಲ್ಲಿ, ಹೇಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ವಿಸ್ಮಯ ಅಂತ ಹೇಳ್ಬೋದು. ಅಷ್ಟು ಸುಂದರವಾದ ಒಂದು ಬಳೆ ಆಕೃತಿ. ಅದಕ್ಕೆ ಇದನ್ನು ಮೊದಲು ದೇವರ ಮಂಟಪ ಅಂತ ಕರಿತಿದ್ರಂತೆ. ಈಗ ಈ ಬಳೆಗಳ ಮುಖಾಂತರ ಇದು ವಿಶ್ವಖ್ಯಾತಿ ಹೊಂದಿರೋದ್ರಿಂದ ಇದನ್ನು ಬಳೆ ಮಂಟಪ ಅಂತ ಕರೀತಾರೆ. ಈ ಮಂಟಪ ಬಿಟ್ಟು ಮುಂದೆ ಬಂದರೆ ಯಾವುದೇ ದೇವಾಲಯಕ್ಕೆ ಹೋಗಿ ನೀವು ಒಂದು ಗರುಡಗಂಬ ಇಲ್ಲ ನವಗ್ರಹಗಳ ದೇವಾಲಯ, ನಂದಿಕಂಬ ಈ ಥರ ನಿರ್ಮಾಣ ಮಾಡಿರ್ತಾರೆ. ಆದರೆ ಇಲ್ಲಿ ಆ ಥರ ಯಾವುದೂ ನೋಡೋಕ್ಕೆ ಸಿಗಲ್ಲ. ಆದರೆ ಇಲ್ಲಿ ಸೂರ್ಯನಾರಾಯಣ ದೇವರ ಒಂದು ಗುಡಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ವಿಶೇಷತೆ ಏನು ಅಂತಂದರೆ ವರ್ಷದಲ್ಲಿ ಒಂದು 3 ರಿಂದ 4 ದಿನ ಸಂಕ್ರಾಂತಿ ಟೈಮಲ್ಲಿ ಸೂರ್ಯ ಉದಯ ಆದಾಗ ಸೀದಾ ಸೂರ್ಯನ ಕಿರಣ ಹೋಗಿ ಒಳಗಡೆ ಇರತಕ್ಕಂಥ ಗೌರೇಶ್ವರ ಏನು ಶಿವಲಿಂಗ ಇದೆ ಅದ್ರ ಮೇಲೆ ಹೋಗಿ ಬೆಳಕು ಬೀಳುತ್ತಂತೆ ಸೂರ್ಯನ ಕಿರಣಗಳು. ಆ ಗುಡಿ ಇರತಕ್ಕಂಥ ಲೆಂತ್ ಇದೆಯಲ್ಲ ಅದರೊಳಗೆ ಯಾವುದೇ ರೀತಿ ಸೂರ್ಯನ ಕಿರಣ ಹೋಗೋಕ್ಕೆ ಚಾನ್ಸೇ ಇಲ್ಲ. ಆದರೂ ಸೀದಾ ಹೋಗಿ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ ಅಂತಂದರೆ ಆಗಲೇ ಎಷ್ಟು ಡೀಪ್ ಥಿಂಕಿಂಗ್ ಮಾಡಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಲ್ಲಿ ಅದ್ರ ವಿಶೇಷತೆ. ನನಗೆ ದೇವಸ್ಥಾನದೊಳಗೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ, ನನಗೆ ಸಮಯನೂ ಇರಲಿಲ್ಲ. ಹಂಗಾಗಿ ನಾನು ದೇವಸ್ಥಾನದೊಳಗೆ ಹೋಗಲಿಲ್ಲ. ಇದು ಗೌರೇಶ್ವರ ದೇವಸ್ಥಾನ. ಇದರೊಳಗೆ ಗಣಪತಿ ಹಲವಾರು ದೇವರುಗಳ ಪ್ರತಿಷ್ಠಾಪನೆ ಆಗಿದೆ. ಇದ್ರ ಹಿಂದೆಯೇ ನೀವು ದಿವಾನ್ ಪೂರ್ಣಯ್ಯನವರ ಒಂದು ಮನೆ ಕೂಡ ನೋಡ್ಬೋದು. ಇದನ್ನು ಮೈಸೂರು ಮಹಾರಾಜರು ಅವ್ರಿಗೆ ಪರ್ಸನಲ್ಲಾಗಿ ಗಿಫ್ಟ್ ಕೊಟ್ಟಿದ್ರಂತೆ. ಈಗ ಈ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿಬಿಟ್ಟಿದೆಯಂತೆ. ಆಮೇಲೆ ಇದನ್ನು ರಕ್ಷಣೆ ಮಾಡ್ತಾ ಇರೋದು ಪುರಾತತ್ವ ಇಲಾಖೆಯವರು. 15 ವರ್ಷದ ಹಿಂದೆ ಆಗಲೇ ನಮ್ಮ ಎತ್ತರಕ್ಕೆ ಮಣ್ಣು ಮುಚ್ಚೋಗಿತ್ತಂತೆ. ಅದನ್ನೆಲ್ಲ ತೆಗೆದು ಈಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಬಂದಿದ ತಕ್ಷಣ ನಾಯಿಗಳು ನನಗೆ ಸಿಕ್ಕಾಪಟ್ಟೆ ಬೈದು ಇಟ್ಬಿಟ್ರು. ಯಾಕೆ ಬಂದಿದ್ದೀಯ ಅಲ್ಲಿ, ಹೋಗೋ ಬೇವರ್ಸಿ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ. ಈಗಿನ ಕಾಲದಲ್ಲೂ ಕೆಲವು ನೋಡಿ ಕೇಳ್ತಾನೆ ಇದೀವಿ, ಎಲ್ಲೆಲ್ಲೋ ದೇವಸ್ಥಾನಗಳಲ್ಲಿ ದೇವ್ರನ್ನ ಹಾಳು ಮಾಡಿದ್ದಾರೆ, ನಿಧಿ ಸಿಗುತ್ತೆ ಅಂತ ಹಾಗೆ ಹೀಗೆ ಅಂತ. ಇಲ್ಲಿ ನಾನು ಬಂದಾಗ ಕೆಲವು ನಾಯಿಗಳು ಚೆನ್ನಾಗಿ ಜ್ವರ ಬಗಳೋದು, ಎಲ್ಲಿಂದ ಬಂದಿದೆಯೋ ಹಾಗೆ ಹೀಗೆ ಅದು ಇದು ಅಂದ್ಕೊಂಡು. ಅವಾಗ ಸಂಬಳ ಕೊಟ್ಟಿಲ್ಲ, ಆದರೂ ನಾನು ಜೋರಾಗಿ ಕಾಯ್ತವೆ ಈ ದೇವಸ್ಥಾನನ. ಇಲ್ಲಿ ನೋಡಿಲಿ ಪಾಪ ಹಾಕ್ತಿರೋದು 2 ತಟ್ಟೆ ಅನ್ನ, 2 ಇಡಿ ಹಾಕಿರೋದು 2 ಬಾಕ್ಸೆ ಅನ್ನ ಅಷ್ಟೇ ಇರುತ್ತೆ. ಬಂದಂಥ ಭಕ್ತಾದಿಗಳು ನಾಯಿಗಳಿಗೆ ಊಟ ತಂದು ಹಾಕಿದ್ರು ಸಾಕು, ಅವೇ ಕಾಯ್ಕೊಂತವೆ. ಚಾಮರಾಜನಗರದ ವಿಡಿಯೋನೆಲ್ಲ ಮುಗಿಸಿದ್ವಿ. ಅಭಿಲಾಷ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನೋ ಇದ್ರ ಬಗ್ಗೆ? ತುಂಬಾ ಚೆನ್ನಾಗಿತ್ತಣ್ಣ. ಚಾಮರಾಜನಗರ ಜನ ಎಲ್ಲಾರನ್ನೂ ಪ್ರೀತಿ ಕೊಟ್ಟು ಕರೆದು ಇದ್ ಮಾಡ್ತಾರಲ್ಲ, ಹಂಗೆ ಆತರ ನೀರ್ ಕೇಳಿದ್ರೆ ಊಟ ಕೊಡ್ತಾರೆ ಅಂತಾರಲ್ಲ, ನೀರು ಕೇಳಿದ್ರೆ ಪಾಂಕನೆ ಕೊಡ್ತಾರೆ ಅಂತ ಆ ರೀತಿ ಜನ. ಮತ್ತೆ ಸಿಗ್ದವರೆಲ್ಲೂ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರು. ಖುಷಿ ಆಯ್ತು ತುಂಬಾ. ನನಗೆ ಈ ಜರ್ನಿ ಬರೋಕ್ಕಿಂತ ಮುಂಚೆ ನಾನು 2 ವರ್ಷದಿಂದ ಕಿತ್ತಡಿ ಕಿರಣ್ ನನಗೆ ಹೇಳ್ತಾ ಇದ್ರು, ನಮ್ಮೂರಿಗೆ ಬನ್ನಿ ಅಣ್ಣ, ನಿಮಗೆ ತುಂಬ ಒಳ್ಳೆ ಇದಿದೆ, ಮಾತಾಡಿಸ್ತಾರೆ ಜನ ನೋಡಿ ಹಂಗೆ ಹಾಗೆ ಹೀಗೆ ಅಂತ. ಅವ್ರು ಹೇಳಿದ್ಕಿಂತ ಮಿಗಿಲಾದಂಥ ಪ್ರೀತಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಹೃದಯ ತುಂಬಿ ಬರೋಷ್ಟು ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು. ಈ ಜರ್ನಿ ನಾನೀಗ ಬಂದು ಹೋದ್ಮೇಲೆ ಬಹಳಷ್ಟು ಜನ ನನ್ನ ಪ್ರೀತಿ ಪಾತ್ರರಾದಂಥ ಫಾಲೋ ಮಾಡ್ತಿರೋರು ಎಲ್ಲರೂ ನನ್ನ ಜರ್ನಿ ಬರ್ತಾರೆ. ಆ್ಯಕ್ಚುಲಿ KKT ರೈಡಲ್ಲೂ ಅಷ್ಟೇ ಹಿಂಗೆ ಹೋಗಿ ಸುತ್ತಾಡ್ಕೊಂಡು. ಇದು ಆ್ಯಕ್ಚುಲಿ 4 ದಿನ ಜರ್ನಿ ನಾವು ಮಾಡಿದ್ದು. ನೀವು ಇದನ್ನ ಯಾಕೆಂದರೆ ನಾನು ವಿಡಿಯೋ ಮಾಡೋ ಪ್ರೊಸೆಸ್ಸಿಂದ ಅದೇನಾಗಿದೆ ಅಂದರೆ ನಮಗೆ 4 ದಿನ ಹಿಡಿದಿದೆ. ಇದು 5ನೇ ದಿನ. ಆ್ಯಕ್ಚುಲಿ ಬೈ ಮಿಸ್ಟೇಕ್ ಒಳಗಡೆ ಎಂಟ್ರಿ ಆಗೋಕ್ಕಾಗಲಿಲ್ಲ ಫಾರೆಸ್ಟ್ ಒಳಗೆ. ಹಂಗಾಗಿ ಇದೇ 5ನೇ ದಿನ, ಅರ್ಧ ದಿನದಲ್ಲಿ ಮುಗಿಸ್ತಾ ಇದ್ದೀವಿ. ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿದರೆ ಕಂಪ್ಲೀಟ್ ಜರ್ನಿ ಇದೇನಿದೆ ಇದ್ರದ್ದು ಚಾಮರಾಜನಗರದ್ದು ಏನಿದೆ 3 ದಿನದಲ್ಲಿ ಮುಗಿಸೋಂಥ ಜರ್ನಿ. ಇದ್ರ ಎಕ್ಸ್ಪೆನ್ಸಸ್ಸು ಎಷ್ಟು ಬಂದಿರ್ಬೋದು ಅಭಿಲಾಷ್, ರಫ್ ಆಗಿಲ್ಲ, ಯಾಕಂದ್ರೆ ಫುಲ್ ಕೌಂಟ್ ಮಾಡಿಲ್ಲ. ಅದೇ 3 ಸತಿ ಪೆಟ್ರೋಲ್ ಹಾಕ್ಸಿದೀವಣ್ಣ. ಒಂದ್ ಸತಿ 3,000 ಚಿಲ್ಲರೆ, 2 ಸತಿ 2,000 ಚಿಲ್ಲರೆ ಏನೋ. ಅಲ್ಲಿಗೆ ಒಂದು 3, 4, 5, 6, 7, 8 ಸಾವಿರ ಪೆಟ್ರೋಲ್ ಇಟ್ಕೊಳ್ಳಿ. ಇನ್ನ ಇದೆ, ಇನ್ನು ನಾವು ಬೆಂಗಳೂರು ಮುಟ್ಟೋಷ್ಟು ಪೆಟ್ರೋಲ್ ಇದೆ. ಒಟ್ನಲ್ಲಿ ನಮಗೊಂದು 10,000 8 ಸಾವಿರ ಪೆಟ್ರೋಲ್ ಅಂದ್ರೂ ಇನ್ನ ತಿಂಡಿ ಗಿಂಡಿ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡ್ವಿ ಇಲ್ಲೇನೆ. 10,000ದಲ್ಲಿ 10-12 ಸಾವಿರ ಮ್ಯಾಕ್ಸಿಮಮ್ ಅನ್ಸುತ್ತೆ. ಅದು ಯಾಕೆಂದ್ರೆ ನಮ್ದು ಅದರಲ್ಲಿ ಅಡಿಷನಲ್ ಎಕ್ಸ್ಟ್ರಾ ಚಾರ್ಜಸ್, ಲಿಕ್ವಿಡ್ ಚಾರ್ಜಸ್ ಅಂತ ಅವೆಲ್ಲ ಜಾಸ್ತಿ ಆಗಿದೆ. ಅದು ಬಿಟ್ಟು ಬರೀ ಟ್ರಾವೆಲ್ ಅಂತ ನೋಡಿದ್ರೆ ಒಂದು 12,000 ಎಲ್ಲ ಮುಗ್ದೋಗಿದೆ. ಎಲ್ಲ ಟೋಲ್ ಗೀಲ್ ಇರ್ಬೋದು, ಪ್ರತಿಯೊಂದು ಸೇರಿ ಫೀಸಸ್ ಎಲ್ಲ ಸೇರಿ ಅಷ್ಟೊಳಗೆ ಮುಗ್ದೋಗಿದೆ. 12,000 ಮುಗ್ದಿದೆ. ಒಂದು ಕಾರ್ ತಗೊಂಡ್ ಬಂದು ಇಷ್ಟೆಲ್ಲ ಜಾಗ ಸುತ್ತಾಡ್ತೀವಿ, ಚೆನ್ನಾಗಿ ತಿಂದು ಹೆಂಗ್ ಬೇಕಂಗೆ ಇಷ್ಟಪಟ್ಟಂಗೆಲ್ಲ ತಿಂದು ಚೆನ್ನಾಗಿ ಇದು ಮಾಡ್ತೀನಿ ಅಂದ್ರೆ 10,000 ರಿಂದ 12,000 ರೂಪಾಯಿ ಇದು ಮಾಡ್ಬೋದು. ಮ್ಯಾಕ್ಸಿಮಮ್ ಅಮೌಂಟ್ ಇದು. ತುಂಬಾ ಲಕ್ಸುರಿ ಆಗಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ. ನಾವಂತೂ ಉಳಿದಿದ್ದು ಹೊರಗಡೆ ಉಳಿಯೋದಕ್ಕೆ ಎಲ್ಲಷ್ಟು ಚಾರ್ಜಸ್ ಎಲ್ಲ ನಾವು ಹೋಟ್ಲು ಅಂತ ಎಲ್ಲ ಕೊನೆ ದಿವಸ ಹಿಂಗ್ ಹೊರಡ್ಬೇಕಾಗಿದ್ದ ದಿವಸದಲ್ಲಿ ಅನ್ಪ್ಲಾನ್ಡ್ ಸ್ಟೇ ಹಂಗಾಗಿ ಕಾರಲ್ಲಿ ಸ್ಟೇ ಆದ್ವಿ. ಟೆಂಟ್ ಹಾಕಕ್ಕೆಲ್ಲ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ, ಮತ್ತೆ ಇಲ್ಲ ಜಲ್ದಿ ಹೊರಡಕ್ ಆಗ್ತಾ ಇರ್ಲಿಲ್ಲ. ಹೌದೌದು, ಅದೊಂದು ಅಷ್ಟೇ. ಅದ್ ಬಿಟ್ರೆ ನಾನು ಇಲ್ಲಿ ಸ್ಟೇಗೆ ಅಂತ ಅನ್ನೆಸೆಸರಿ ದುಡ್ಡು ಅಂತ ಏನೂ ಖರ್ಚು ಮಾಡಿಲ್ಲ. ಇಲ್ಲಿ 1 ರೂಪಾಯಿ ಕೂಡ ಎಲ್ಲೂ ಖರ್ಚು ಮಾಡಿಲ್ಲ. ಆದ್ರೂ ನೋಡಿ ಚಾಮರಾಜನಗರ ನಾನ್ ನೋಡಿದಾಗ ನನ್ನ ಅನುಭವ, ನನಗೆ ಏನೋ ಅಂದ್ರೆ ನನ್ಗೊಂದು ಡಿಸ್ಟಿಕ್ ತಲೆಯಲ್ಲಿ ಉಳಿಯೋದು. ನಾನು ಆ ಡಿಸ್ಟಿಕ್ ಪ್ಲಾನ್ ಮಾಡಿ ತಿರ್ಗಾಡ್ ಬಂದಾಗ ಮಾತ್ರ. ನನಗೆ ಶಿವಮೊಗ್ಗ ಒಂದಂಗೆ ತಲೆಯಲ್ಲಿ ಉಳಿತು, ಯಾಕಂದ್ರೆ ನಾವು ತಿರ್ಗಾಡಿದ್ವಿ. ಅದಾದ್ಮೇಲೆ ಚಾಮರಾಜನಗರ, ಇಡೀ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ನ ನಂಗೆ ಈ ತರ ಸುತ್ತಾಡಕ್ಕೆ ಅಂತ ಆಸೆ. ಅದನ್ನೇ ಪ್ಲಾನ್ ಮಾಡ್ತಾನೆ ಇದೀವಿ ಕೂಡ.
ಚಾಮರಾಜನಗರ ನನ್ನ ತಲೆಯಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. ಶಿವಮೊಗ್ಗದ ಜನ ಬಹಳ ಹೆಲ್ಪ್ಫುಲ್ ಜನ ಅವರು. ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಏನೋ ದಾರಿ ಮಿಸ್ ಆದ್ರೆ ಕರ್ಕೊಂಡೋಗಿ ಬಿಟ್ಟು ಬರೋರು. ಅದು ಖುಷಿಯಾಗಿತ್ತು. ಅಲ್ಲಿ ಚಾಮರಾಜನಗರ ಜನ ಹೃದಯದಲ್ಲಿ ಜಾಗ ಕೊಟ್ಟು ರಾಜರು ತರ ನೋಡೋ ಅಂತ ಜನ. ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅಷ್ಟು ಪ್ರೀತಿ. ನನಗೆ ಪ್ರತಿಯೊಂದು ಜಾಗದಲ್ಲೂ ಏನಾದರೂ ಒಂದು ಇದು ಉಳಿಯುತ್ತೆ ಅಂದರೆ ನನಗೆ ಇದೇ ಉಳಿಯೋದು. ಒಂದೊಂದು ಡಿಸ್ಟಿಕ್ಗೆ ಹೋದಾಗ ಯಾವ ಜನಗಳ ಪ್ರೀತಿ ಯಾವ ರೀತಿ ಇರುತ್ತೆ, ಯಾವ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ, ಅದೇ ಉಳಿಯೋದು. ನನಗೆ ಇವೆರಡು ಡಿಸ್ಟಿಕಲ್ಲಿ ಇಷ್ಟು ಅನುಭವ ಆಗಿದೆ. ಇನ್ನು ಮುಂದಿನ ಡಿಸ್ಟಿಕ್ಗಳಿಗೆ ಎಲ್ಲ ಟ್ರಾವೆಲ್ ಮಾಡ್ತೀವಿ. ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಟ್ರಾವೆಲ್ ಮಾಡ್ತೀವಿ. ಅದನ್ನು ನಿಮಗೂ ಜೊತೆ ಹಂಚ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ. ನನಗೆ ಇಡೀ ಚಾಮರಾಜನಗರ ಸ್ಟಾರ್ಟಿಂಗ್ ಹೊರಟಾಗ ಇಂಟರ್ನೆಟಲ್ಲೆಲ್ಲ ರಿಸರ್ಚ್ ಮಾಡಿದಾಗ 48% ಕಾಡಿದೆ ಅಂತ ನನಗೆ ಮಾಹಿತಿ ಸಿಕ್ತು. ಆದರೆ ರಿಯಾಲಿಟಿಲಿ ಬಂದು ನೋಡಿದಾಗ 52% ಕಾಡೇ ಇದೆ ಚಾಮರಾಜನಗರದ. ಕಾಡೇ ಜಾಸ್ತಿ, ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರು ಬೆಟ್ಟ, ಎಲ್ಲಿ ನೋಡಿದ್ರು ಗುಡ್ಡ. ಆಮೇಲೆ ಎಲ್ಲಿ ನೋಡಿದ್ರು ಮಿಸ್ಟ್ ಎಷ್ಟು ತುಂಬಾ ಚೆನ್ನಾಗಿತ್ತಲ್ಲ ಅಂತ. ನಾವು ಇಲ್ಲಿಂದ ನಂದಿ ಹಿಲ್ಸ್ಗೆ ಹೋಗ್ಬೇಕು, ಬೆಂಗಳೂರಿಂದ ಮಿಸ್ಟ್ ನೋಡ್ಬೇಕಂದ್ರೆ ಅಥವಾ ಇನ್ಯಾವುದೋ ಬೆಟ್ಟಕ್ಕೆ ಹೋಗ್ಬೇಕು ಹತ್ರದಲ್ಲಿ. ಇಲ್ಲಿ ಜನ 5 ಕಿಲೋಮೀಟರ್ ಆಚೆ ಬಂದ್ರೆ ಬೆಟ್ಟ, 5 ಕಿಲೋಮೀಟರ್ ಆಚೆ ಬಂದ್ರೆ ಬೆಟ್ಟ ಗುಡ್ಡ. ಆಮೇಲೆ ಎಷ್ಟೋ ಜನ ಹೇಳ್ಬಿಡ್ತಾರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಲಿಲ್ಲ ನೀವು, ಬಂಡೀಪುರ ಫಾರೆಸ್ಟ್ ಹೋಗ್ಲಿಲ್ಲ, ಹಾಗೆ ಹೀಗೆ ಅಂತ. ನಾವು ಆಲ್ರೆಡಿ ಅದಕ್ಕೆ ಬಂದಿದೀವಿ ಒಂದ್ಸರಿ. ಇದಕ್ಕೆ ಆಕ್ಚುಲಿ ಚಾಮರಾಜನಗರಕ್ಕೆ ಬರ್ತಾ ಇರೋದು ಇದು 2ನೇ ಸರಿ ನಾವು ಬಂದಿರೋದು. 2ನೇ ಸತಿ ನಮ್ದು. ಬಂಡೀಪುರನ ಆಲ್ಮೋಸ್ಟ್ ಕವರ್ ಮಾಡಿದೀವಿ ಆ ತಾಲೂಕ್ನ. ಹಂಗಾಗಿ ನಾವು ಅಲ್ಲಿಗೆ ಹೋಗ್ಲಿಲ್ಲ ಅಷ್ಟೇ. ಬಟ್ ಏನು ರೋಡ್ ಮ್ಯಾಪ್ ಹಾಕೊಂಡಿದ್ವಿ ಈ ಜಾಗದನ್ನ ಕಂಪ್ಲೀಟ್ ಆಗಿ ಅದೊಂದು ತಾಲೂಕು ಬಿಟ್ಟು ಇನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಯಾಕಂದ್ರೆ ಹೋಗಿದ್ವಿ ಅಂತ ಹೋಗಿರ್ಲಿಲ್ಲ ಅಷ್ಟೇ ಈ ಸರಿ. ಇನ್ನು ಕೆಲವು ಸಣ್ಣ ಸಣ್ಣದು ಜಾಗಗಳನ್ನ ಬಿಟ್ಟಿದ್ದೀವಿ. ಆ ಜಾಗಗಳನ್ನ ನೀವು ಈ ವಿಡಿಯೋ ಕೆಳಗೆ ಮೆನ್ಷನ್ ಮಾಡಿ. ಇನ್ನೊಂದ್ಸರಿ ಚಾಮರಾಜನಗರ ಅಂತ ಬಿಟ್ಟಿರಲ್ಲ, ನಾವು ಬಂದೇ ಬರ್ತೀವಿ. ಹಂಗಾಗಿ ಅಭಿಲಾಷ್ ಅಂತೂ ಪ್ಲಾನಲ್ಲೇ ಇದ್ದಾರೆ, ಕ್ಯಾಂಪಿಂಗ್ ಅದು ಇದು ಅನ್ಕೊಂಡು ಬಂದೇ ಬರ್ತೀವಿ. ಕ್ಯಾಂಪಿಂಗ್ ಮಾಡಕ್ಕೆ ಚಾಮರಾಜನಗರ ಒಳ್ಳೆ ಪ್ಲೇಸ್, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪ್ಲೇಸ್ಗಳಿದಾವೆ ಕ್ಯಾಂಪ್ ಮಾಡಕ್ಕೆ ಅಂತ. ನೀವು ಆದ್ರೆ ಹೇಳೋದೊಂದು ಇಷ್ಟು, ಇದೊಂದು ನಮ್ಮ ಅನುಭವದಿಂದ ಹೇಳ್ತೀವಿ. ಆಮೇಲೆ ಒಳ್ಳೆ ಇದರಿಂದ ಹೇಳ್ತೀವಿ. ಚಾಮರಾಜನಗರ ಪ್ರಾಣಿಗಳಿಗೆ ಒಂದು ಒಳ್ಳೆ ತಂಗುದಾಣ. ಅದು ಅವ್ರದ್ದು ಮನೆ ಅಂತ ಹೇಳ್ಬೋದು. ನಮ್ಮ ಕಾಡಲ್ಲಿ ಇರತಕ್ಕಂಥ ಪ್ರಾಣಿಗಳು. ದಯವಿಟ್ಟು ಯಾರು ಕ್ಯಾಂಪಿಂಗು ಅದು ಇದು ಅಂತ ಬಂದಾಗ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಪದಾರ್ಥಗಳನ್ನ ಕಮ್ಮಿ ಮಾಡ್ಕೊಂಡು ತಗೊಂಬನ್ನಿ. ಬಟ್ಟೆ ಬ್ಯಾಗ್ಗಳಾಗಿರ್ಬೋದು ಅಂಥದ್ದು ಬಳಸಿ. ಯಾಕೆಂದರೆ ಸಿಟಿ ಅನ್ನೋದು ಬೆಂಗಳೂರು ಏನಿದೆ ಅದು ಈ ಕಾರ್ಖಾನೆ ಥರ ಈ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಆಗಿರ್ಬೋದು ಪ್ರತಿಯೊಂದು ಪರಿಸರಕ್ಕೆ ಹಾನಿಯಾಗಂಥ ಪದಾರ್ಥಗಳನ್ನ ಸೃಷ್ಟಿ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಅಲ್ಲಿಂದ ಬರುವಾಗ ಒಂದಿನ ಎಂಜಾಯ್ಮೆಂಟ್ಗೆ ಅಂತ ಚಿಪ್ಸ್ ಪ್ಯಾಕೆಟು ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ತುಂಬ್ಕೊಂಡು ನಾವು ಇಲ್ಲಿಗೆ ಬಂದುಬಿಡ್ತೀವಿ. ಇದರಲ್ಲಿ ಕಾಡೊಳಗೆ ಹೋಗುವಾಗ ಮಕ್ಕಳು ಮರಿಗೆಲ್ಲ ನಾವು ಚಿಪ್ಸ್ ಕೊಟ್ಟು ಅದು ಇದನ್ನ ಕೊಟ್ಟು ನಾವು ತಿಂತ ಅಲ್ಲಿ ನೋಡಿಲ್ಲಿ ಜಿಂಕೆ, ಇಲ್ಲಿ ನೋಡಿಲ್ಲಿ ಮಂಕಿ, ಅದು ಇದು ಅಂತ ತೆಗೆದು ಚಿಪ್ಸ್ ಎಲ್ಲ ತಿಂದಾದ್ಮೇಲೆ ಪೇಪರ್ ಕವರ್ನಿಂಗ್ ಎಸಿತಾರೆ. ಎಷ್ಟೋ ಪೇರೆಂಟ್ಸ್ನ ನಾನು ನೋಡಿದ್ದೀನಿ. ಪೇರೆಂಟ್ಸ್ಗಳು ಅವ್ರ ಮಕ್ಕಳಿಗೆ ಪ್ಯಾಕೆಟ್ ಕೊಟ್ಟು ಅವ್ರ ಕೈಲಿ ಹಸಿತಿರೋದನ್ನ ನಾನು ನೋಡಿದ್ದೀನಿ. ಸೇತುವೆ ಮೇಲೆ ನಿಂತ್ಕೊಂಡು ಅಲ್ಲಿ ನೋಡು ಫಿಶ್ ಅಂದ್ಬಿಟ್ಟು ಅವ್ರ ಕೈಲಿ ಇದ್ದಿದ್ದು ತಟ್ಟೆನ ಪ್ಲಾಸ್ಟಿಕ್ನ ಊಟದ ಸಮೇತ ಕೆರೆಗೆ ಎಸ್ತಿರೋದು ನೋಡಿದೀವಿ. ಇದರಿಂದ ಏನಾಗುತ್ತೆ ಅಂದರೆ ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಯಾವುದು, ಬಟ್ಟೆಗಳು ಯಾವುದು, ಅದು ಇದು ಎಂಥದ್ದು ಅರ್ಥ ಆಗಲ್ಲ. ಅವು ಬರ್ತವೆ, ಹೊಸದಾದಂಥ ಸ್ಮೆಲ್ ಅವು ಮೂಗಿಗೆ ಹೊಡೆಯುತ್ತೆ. ಅದೇನೋ ರುಚಿಕರವಾಗಿ ಉಪ್ಪಾಗಿರುತ್ತೆ, ಏನೇನೋ ಹೊಸ ರುಚಿ ಕಂಡಿದ್ರಿಂದ ಎಲ್ಲ ಆಹಾರ ಅಂತ ಪ್ಲಾಸ್ಟಿಕ್ ಸಮೇತ ಸೇರಿಸ್ಬಿಡ್ತಾವೆ, ಅವು ಸೇವಿಸ್ಬಿಡ್ತಾವೆ. ಅದು ಯಾವ ಪ್ರಾಣಿನಾರಾಗಿರಲಿ. ಅದು ಒಳಗಡೆ ಹೋದಾಗ ಅವಕ್ಕೆ ಅಂತ ಡಾಕ್ಟರ್ನ ಎಲ್ಲಿ ಹುಡ್ಕೊಬರಕ್ಕಾಗತ್ತೆ. ಇಲ್ಲಿ ಒಳಗಡೆ ಹೋಗಿ ಕಾಡಲ್ಲಿ ಎಲ್ಲೋ ನಳ್ಳಿ ಸತ್ತೋಗ್ತವೆ. ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತು ಇವೆಲ್ಲ ಪರಿಸರ ಹಾಳಾಗುತ್ತೆ. ಪ್ರತಿಯೊಂದು ಇವೆಲ್ಲ ಇದಾವಲ್ಲ, ಇದನ್ನು ನೀವು ಸಾಧ್ಯ ಆದಷ್ಟು ಬೆಂಗಳೂರಿಂದ ಬರುವಾಗ ಅವಾಯ್ಡ್ ಮಾಡ್ಕೊಂಬನ್ನಿ. ಇನ್ ಕೇಸ್ ಅವಾಯ್ಡ್ ಮಾಡೋಕೆ ಆಗದೆ ಇರೋಂಥ ಪದಾರ್ಥಗಳನ್ನ ಕಾರೊಳಗೆ ತುಂಬ್ಕೊಂಡೋಗಿ ಇಲ್ಲಿ ನೋಡಿ ನಮ್ದೆಲ್ಲದನ್ನು ಕಾರೊಳಗೆ ತುಂಬ್ಕೊಂಡಿದೆ. ಏನು ಡಿಸ್ಪೋಸ್ ಮಾಡಕ್ಕೆ ಆಪ್ಷನ್ ಇದೆ. ಅಲ್ಲಿ ಕಡೆ ಮಾತ್ರ ನಾವು ಇಡೀ 3 ದಿವಸದ ಗಲೀಜು ಕಾರಲ್ಲೇ ಇತ್ತು. ಕಾರೆಲ್ಲ ವಾಸನೆ ಹೊಡಿತಾ ಇತ್ತು. ಈಗ ಒಂದು ಡಸ್ಟ್ಬಿನ್ ಸಿಕ್ಕಿದಾಗ ಅಲ್ಲಿ ಹಾಕಿ ಡಿಸ್ಪೋಸ್ ಮಾಡಿ ಬರ್ತಾ ಇದೀವಿ. ಇದೊಂದು ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಹೊರದೇಶಗಳಲ್ಲಿ ನಾನು ನೋಡಿದ್ದೀನಿ, ತಮ್ಮ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರೆ. ಕಸ ಏನಾದರೂ ಸಿಕ್ತು ಅಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಎತ್ತುಬಿಟ್ಟು ಪಕ್ಕದಲ್ಲಿರೋ ಡಸ್ಟ್ಬಿನ್ಗೆ ಹಾಕಿ ಹೋಗ್ತಾರೆ. ಅದು ಸ್ಕೂಲಲ್ಲಿ ಹೇಳ್ಕೊಡ್ತಕ್ಕಂಥ ಸಿಸ್ಟಮು. ನಮ್ಮ ಮಕ್ಕಳಿಗೂ ನಾವು ಅದನ್ನು ಹೇಳ್ಕೊಡ್ಬೇಕು. ಆ್ಯಕ್ಚುಲಿ ಪರಿಸರ ಮುಂದಿನ ಜನರೇಷನ್ ಉಳಿಸ್ಕೊ ಹೋಗೋಂಥದ್ದು. ನಮ್ಮ ಮಕ್ಕಳು ರಸ್ತೆಯಲ್ಲಿ ಏನಾದರೂ ಪೇಪರ್ ಮುಟ್ಬಿಟ್ರೆ ಈ ಬಟ್ಟೆ ಗಲೀಜಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ತಲೆಗೆ ಇಲ್ಲಿ ಗಲೀಜು ಮುಡ್ತೀವಿ ಅಂತ ತಲೆಗೆ ಹೊಡೆದು ಎಳ್ಕೊಂಬರೋದು ಇದೆಯಲ್ಲ, ಇದು ನಾವು ಮಾಡತಕ್ಕಂಥ ತಪ್ಪು. ತಂದೆ ತಾಯಿಗಳೇ ಪ್ರತಿ ಒಂದು ಮಕ್ಕಳಿಗೂ ಹೀರೋಯಿನ್ ಆಗಿರ್ತಾರೆ. ಅವ್ರು ನೀವು ಒಳ್ಳೇದು ಹೇಳ್ಕೊಟ್ರೆ ಅದು ಸರಿ ಅನ್ಕೊಂತಾರೆ, ತಪ್ಪುದು ಹೇಳ್ಕೊಟ್ರೆ ಅದು ಸರಿ ಅನ್ಕೊಂತಾರೆ. ಅದ್ರ ಮೇಲೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ. ಅದ್ರ ಮೇಲೆ ಅವ್ರ ಕ್ಯಾರೆಕ್ಟರ್ ನಿರ್ಧಾರ ಆಗುತ್ತೆ. ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಜೈಲು, ಪನಿಷ್ಮೆಂಟು, ಅದು ಇದು ಆಳುಮುಳು ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ನಾವು ಕೊಟ್ಟರೆ ಎಜುಕೇಶನ್ ಕಾರಣ ಆಗುತ್ತೆ. ಹಂಗಾಗಿ ನಿಮ್ಮ ಮಕ್ಕಳಿಗೆ ಪರಿಸರ, ಕಾನೂನು, ಅದು ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಈ ಥರ ಒಂದು ನಡವಳಿಕೆ ಅವ್ರ ಜೊತೆ ಬೆಳೆದಾಗ ಮುಂದಿನ ದಿನಗಳಲ್ಲಿ ಅವರು ಒಂದು ಒಳ್ಳೆ ಭವಿಷ್ಯನ ಕಟ್ಕೊಂಡು ಸಮಾಜಕ್ಕೆ, ಸೊಸೈಟಿಗೆ, ಪರಿಸರಕ್ಕೆ ಒಂದು ಮಾದರಿಯಾಗೋ ರೀತಿ ಬದುಕ್ತಾರೆ. ನಿಮ್ಮ ಮಕ್ಕಳು ಒಂದು ದಾರಿಲಿ ಒಂದು ಹೆಸರು ಮಾಡೋ ಅಂತ ಒಂದು ಇದರಲ್ಲಿ ನಿಂತಿರ್ತಾರೆ. ಈಗಂತ ಹೇಳ್ತಾ ಇನ್ನೇನಾದ್ರು ಹೇಳೋದಿದೆಯಾ ಅಭಿಲಾಷ್ ನಿಮಗೆ? ಇನ್ನೇನು ಹೇಳೋದ್ರೆ, ಇವಾಗ 2 ಡಿಸ್ಟಿಕ್ನ ಸಕ್ಸಸ್ಫುಲ್ ಆಗಿ ಕವರ್ ಮಾಡಿದೀವಿ ನಾವು. ಸೊ ಸುಮಾರು ಜನ ಅನ್ಕೊಂತ ಇರ್ತಾರೆ ನಮ್ಮ ಡಿಸ್ಟಿಕ್ ಬನ್ನಿ ಇದನ್ನ ಕವರ್ ಮಾಡಿ ಅಂತ. ಸೊ
ರೀತಿ ನಿಮ್ಗೆ ಏನಾದರೂ ಒಂದು ಡಿಸ್ಟಿಕ್ ನಿಮ್ಮ ಬಿಕ್ಕಿರೋ ಬೇರೆ ಡಿಸ್ಟಿಕ್ಗಳಲ್ಲಿ ಒಳ್ಳೆ ಲೊಕೇಶನ್ ಇತ್ತು ಅಂದ್ರೆ ಡಿಸ್ಟಿಕ್ ಹೆಸರು ಅದ್ರ ಜೊತೆ ಆ ಲೊಕೇಶನ್ ಹಾಕ್ಬಿಟ್ಟು ನಮ್ಗೆ ಕಳಿಸಿ ರೆಕಮೆಂಡ್ ಮಾಡಿದ್ರೆ ನಾವು ಅದನ್ನ ಒಂದು ಪಿಕ್ ಮಾಡಿ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲಿಂದ ನಾವು ಏನ್ ಇಂಟರ್ನೆಟ್ ಅಲ್ಲಿ ನೋಡ್ತೀವಿ ಅದನ್ನ ನೋಡ್ಕೊಂಡು ಹುಡ್ಕೊಂಡ್ ಬರ್ತೀವಿ. ನೀವುಗಳು ಅಲ್ಲಿ ಇರೋರು ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಇಲ್ಲಿ ಬಂದಾಗೂ ಅಷ್ಟೇ ಅಣ್ಣ ಇಲ್ಲಿ ನೋಡಿದ್ರೆ ಅಣ್ಣ ಅದು ಆತರ ತುಂಬಾ ಸಜೆಷನ್ ಸಿಕ್ತು. ನಾವು ಆಲ್ರೆಡಿ ಬೇರೆ ಪ್ಲಾನ್ ಮಾಡಿದ್ರಿಂದ ಅವ್ರು ಹೇಳಿದ ಕಡೆ ಎಲ್ಲ ಕೆಲವು ಕಡೆ ಹೋಗಿದ್ವಿ, ಕೆಲವು ಕಡೆ ಹೋಗಕ್ ಆಗ್ಲಿಲ್ಲ. ಹಾಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಡೀಟೇಲ್ಸ್ ಹಾಕ್ಬಿಟ್ರೆ ನಾವು ಅದರ ಪ್ರಕಾರನೇ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳಕ್ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಆಕ್ಚುಲಿ ನಾನು ಬರುವಾಗ ಚಾಮರಾಜನಗರದಲ್ಲಿ 4 ತಾಲೂಕು ಇರೋದು ನಮ್ಗೆ ಆಕ್ಚುಲಿ ನೋಡಿ ನಾವು ಕರ್ನಾಟಕದವರಾಗಿ ನನಗೆ ಗೊತ್ತಿರಲಿಲ್ಲ ಬಹಳ ಜಾಗ. ಇಂಟರ್ನೆಟ್ ಅಲ್ಲಿ ಹುಡುಕಿ ನೋಡಿ ಬರ್ಬೇಕಾಯ್ತು. 4 ತಾಲೂಕು ಏನಿದೆ ಆ 4 ತಾಲೂಕು ಚಾಮರಾಜನಗರ ಒಂದು ಅದ್ಭುತವಾದಂತ ಒಂದು 52% ಕಾಡು, ಎಲ್ಲಾ ಪ್ರಾಣಿಗಳನ್ನ, ಹುಲಿಯ ತಾಣ. ಆಕ್ಚುಲಿ ಒಂದು ಎಷ್ಟು ಆಲ್ಮೋಸ್ಟ್ 50 ಹುಲಿ ಅನ್ಸುತ್ತೆ, 250 ಹುಲಿ ಏನೋ ಇಲ್ಲಿ ಚಾಮರಾಜನಗರದಲ್ಲೇ ಇದೆ. ಇಡೀ ಒನ್ ಆಫ್ ದ ಫಸ್ಟ್ ಟೈಗರ್ ರಿಸರ್ವರ್ ಆಗಿದ್ದೇ ಇಲ್ಲಿ. ಇಂದಿರಾ ಗಾಂಧಿ ಕಾಲದಲ್ಲಿ ಅವರು 1950ನೇ ಇಸ್ವಿಲ್ ಆಯ್ತಂತೆ. ನೋಡಿ ಎಷ್ಟೊಂದು ವಿಚಾರಗಳು ತಿಳ್ಕೊಂಡು. ಆನೆಗಳು 200 ಏನೋ ಆನೆಗಳಿದಾವಂತೆ ಇಲ್ಲಿ, 600 ಆನೆ. ಮತ್ತೆ ನಮ್ಮ ಕರ್ನಾಟಕ ಒಂದು ಫಾರೆಸ್ಟ್ಗೆ ಒಂದು ದೊಡ್ಡ ಹೆಸರು ಮಾಡದಂತ ಜಾಗ. ಅದರಲ್ಲೂ 2 ಟೈಗರ್ ರಿಸರ್ವರ್ ಇರೋದು ಚಾಮರಾಜನಗರದಲ್ಲಿ, ಇನ್ನೆಲ್ಲೂ ಯಾವ ಇದ್ರಲ್ಲೂ ಇಲ್ಲ. ಆಮೇಲೆ ಈ ಫಾರೆಸ್ಟ್ ಗಾರ್ಡ್ಸ್ ಎಲ್ಲಾದ್ರು ಸ್ಟಿಕ್ ಮಾಡಿದಾಗ ಇದ್ ಮಾಡ್ಬಾರ್ದು ಅಂದಾಗ ಅವ್ರನ್ನ ಬೈಕೊಂಬೇಡಿ. ಅವರು ಕೆಲ್ಸನೇ, ಅವ್ರ ಧರ್ಮನೇ, ಬಟ್ ಅವ್ರ ಹಂಗಿರೋದಕ್ಕೆ ಸ್ವಲ್ಪ ಆದ್ರೂ ಕಾಡು ಎಲ್ಲ ಇದೆ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಅಧ್ವಾನ ಆಗ್ಬಿಟ್ಟಿರೋದು ಕಾಡು, ಅದು ಮಾತ್ರ. ಆಮೇಲೆ ನಮ್ ಕಡೆಯಿಂದ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗಲ್ಲ, ನಮ್ ಕಡೆಯಿಂದ ಶ್ರದ್ಧೆಯಿಂದ ಪರಿಸರ ಉಳಿಸಕ್ಕೆ ಮಾಡಿರ್ತಕ್ಕಂಥ ಫಾರೆಸ್ಟ್ ಆಫೀಸರ್ಸ್ ಸೇವೆ ಏನಿದೆ ಅದಕ್ಕೆ ನಾವು ಅವ್ರಿಗೆ ಚಿರಋಣಿಗಳಾಗಿರ್ತೀವಿ. ನಾವು ಅವ್ರ ಮೇಲೆ ಸದಾ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಯಾಕೆಂದರೆ ಇಡೀ ಪರಿಸರ ಕಾಪಾಡುವಂಥ ಕೆಲಸ ಅದು ತುಂಬ ಒಳ್ಳೆ ಕೆಲಸ. ಅದು ನಮಗೆ ಒಳ್ಳೆ ಆಕ್ಸಿಜನ್ ಬೇಕು ಅಂತಂದರೆ ಎಲ್ಲದಕ್ಕೂ ಕಾರಣನೇ ಪರಿಸರ. ಪ್ರಾಣಿಗಳಿಂದನೂ ಈ ಪರಿಸರ, ಪ್ರಾಣಿ ಉಳಿಸಿದ್ದಾರೆ, ಪ್ರಾಣಿಗಳನ್ನ ಉಳಿಸ್ತಾ ಇದ್ದಾರೆ. ಈಗ ಕಾವೇರಿ ನೀರು ನನಗೆ ಇಲ್ಲಿಗೆ ಬಂದಾಗ ಗೊತ್ತಾಯ್ತು. ಆ್ಯಕ್ಚುಲಿ ಕಾವೇರಿ ನೀರು ಕೂಡ ನಮ್ಮಿಂದ ಹೋಗುವಂಥ ಕಾವೇರಿ ನೀರು 101 ಕಿಲೋಮೀಟರ್ ಕಾಡೊಳಗೆ ಹರಿಯುತ್ತೆ. ಹೌದು, ಕಾಡೊಳಗೆ 101 ಕಿಲೋಮೀಟರ್ ಹರಿಯೋದ್ರಿಂದ ನಾವು ತಮಿಳ್ನಾಡಿಗೆ ನೀರು ಬಿಡ್ತಾರೆ ಬರೀ ಇದಕ್ಕಲ್ಲ, ನಮ್ದು ರಾಜ್ಯಗಳು ಅಂತ ನಾವು ವಿಂಗಡಣೆ ಮಾಡ್ಕೊಂಡಿದೀವಿ. ಆದ್ರೆ ಪ್ರಾಣಿಗಳು ಬದುಕ್ತಿರೋದಲ್ಲಿ ಎಷ್ಟು ಪ್ರಾಣಿಗಳು, ಆನೆ, ಮೊಸಳೆಯಿಂದ ಹಿಡಿದು ಸುಮಾರು ಒಗನಕಲ್ಲೊಂದು ಮೊಸಳೆನೂ ನೋಡಿದ್ವು ನಾವು ಎಲ್ಲ. ಕೆಲವು ಮೀನುಗಳು ಬರೀ ಕಾವೇರಿ ನೀರನ್ನ ಅವಲಂಬಿಸ್ಕೊಂಡೇ ಬದುಕಿದವಂತ, ಇನ್ಯಾವ ಇದರಲ್ಲಿ ಯಾವುದೇ ನೀರಲ್ಲೂ ಇರಲ್ವಂತೆವು. ಎಷ್ಟೋ ಜೀವಿಗಳು, ಎಷ್ಟೋ ಪ್ರಾಣಿಗಳು ಈ ಕಾವೇರಿ ನಂಬ್ಕೊಂಡಿದ್ದಾವೆ. ಕರ್ನಾಟಕದಲ್ಲೂ ಅಷ್ಟೇ, ತಮಿಳ್ನಾಡಲ್ಲೂ ಅಷ್ಟೇ. ಇದನ್ನೆಲ್ಲ ನೋಡಿದಾಗ ನಾವು ಕರ್ನಾಟಕ ಮತ್ತೆ ತಮಿಳ್ನಾಡು ಅಂತ ಡಿವೈಡ್ ಮಾಡ್ಕೊಂಡಿದೀವಿ ಹೊರತು ಈ ಪ್ರಾಣಿಗಳಾಗ್ಲಿ ಯಾವ ಡಿವೈಡ್ ಮಾಡ್ಕೊಂಡಿಲ್ಲ. ಅವನ್ನ ನೋಡಿದಾಗ ಅವಕ್ಕೂ ಒಂದ್ ಸ್ವಲ್ಪ ಅವಶ್ಯಕತೆ ಇದೆ ಅಂತ ಅನಿಸ್ತು ನೀರಿಂದ. ಹಾಗಾಗಿ ನೀರ್ನ ಮಿತವಾಗಿ ಯೂಸ್ ಮಾಡಿ, ಮಿತವಾಗಿ ಬಳಸಿ. ಇಡೀ ಎಂಟೈರ್ ಟ್ರಿಪ್ ಅಲ್ಲಿ ಎಷ್ಟು 25 ಲೀಟರ್ ಒಂದು ಕ್ಯಾನ್, ಅದ್ರಲ್ಲೇ ವಾಷಿಂಗು, ಅದ್ರಲ್ಲೇ ಕುಡಿಯೋದು, ಇನ್ನೂ ನೀರ್ ಮಿಕ್ಕಿದೆ. ಹೌದು, ನೀರನ್ನ ಅದೇ ಕಾವೇರಿ ನೀರನ್ನೇ ಕುಡ್ಕೊಂಡು ಓಡಾಡಿದ್ವಿ. ಹಾಗಾಗಿ ನೀರು ಈ ಸರಿ ಮಳೆ ಕಾಲ ಕಮ್ಮಿ ಇರೋದ್ರಿಂದ ನೀರನ್ನ ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಒಂದೊಂದು ಮನೇಲಿ ಒಂದು ಬಕೆಟ್ ಉಳಿತು ಅಂತ ಅಂದ್ರೆ ಒಂದ್ ದಿನಕ್ಕೆ ಸುಮಾರು ಎಷ್ಟೋ ಕ್ಯೂಸೆಟ್ಸ್ ಉಳಿಯುತ್ತೆ ನೀರು. ಆಕ್ಚುಲಿ ಮಳೆಗಾಲ ಕಮ್ಮಿ ಇರೋದ್ರಿಂದ ತುಂಬಾ ಕಷ್ಟ ಇದೆ ನೀರಿಗೆ. ಈ ವರ್ಷ ಒಂದ್ ಸ್ವಲ್ಪ ಮಿತವಾಗಿ ನೀರನ್ನ ಬಳಸಿ. ಮತ್ತೆ ಬೇಸಿಗೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಈ ವರ್ಷ. ಅದು ಇನ್ನೊಂದು ವರ್ಷ ಮಳೆ ಆಗಿಲ್ಲ, ಅದ್ರ ಎಫೆಕ್ಟ್ ಈ ವರ್ಷದಲ್ಲಿ ಆಗುತ್ತೆ. ಹಂಗಾಗಿ ನೀರನ್ನ ವ್ಯರ್ಥ ಮಾಡಬೇಡಿ ದಯವಿಟ್ಟು. ಇದೊಂದು ಒಂದು ತಲೆಯಲ್ಲಿ ಇಟ್ಕೊಂಡಿರಿ. ನೀರ್ ವ್ಯರ್ಥ ಆಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ ಸರ್, ಖಂಡಿತವಾಗ್ಲೂ. ಓಕೆ ಬಂಧುಗಳೇ, ಬಹಳಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಂಡ್ವಿ ಅಂತ ಅನ್ಸುತ್ತೆ. ಮತ್ತೆ ಕರಿತಾ ಇರಿ ಯಾವಾಗಲೂ ಕಮೆಂಟಲ್ಲಿ, ಬನ್ನಿ ಚಾಮರಾಜನಗರಕ್ಕೆ ಈ ಜಾಗ ಅಂತ. ನೀವು ಕರ್ದಂಗೆಲ್ಲ ನಮ್ಮ ಮನಸ್ಸು ಎಳಿತಾ ಇರುತ್ತೆ. ಓಕೆನಾ? ಈಗ ಹೇಳ್ತಾ ಇವತ್ತೇ ಬರೋಣಂತೆ. ಆದ್ರೆ ಫ್ಯಾಮಿಲಿ ಕರ್ಕೊಂಡು ಆ ಥರ ಏನಾದರೂ ಇದ್ರೆ ಫ್ಯಾಮಿಲಿ ಸಮೇತ ಬರ್ತೀವಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀವಿ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.